ನಮಸ್ಕಾರ ಎಲ್ಲ ರೈತರಿಗೂ. ನಾನು ಬಂದ್ಬಿಟ್ಟು ಪ್ರಸಾದ್ ಅಂಬ್ಲಿ, ನಮ್ಮ ಆಕ್ಸನ್ ಅಗ್ರಿಸೆನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ. ಸೊ ನಾವು ಇಲ್ಲಿ ನಾಗಮಂಗಲ ತಾಲೂಕು EG ಕೊಪ್ಪಳ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದಿರುವಂತ ಉದ್ದೇಶ ಏನಂದ್ರೆ, ನಮ್ಮ ರೈತ ಪ್ರವೀಣ್ ಅನ್ನೋರು ನಮ್ಮ ಆಕ್ಸನ್ ಅಗ್ರಿಸೆನ್ಸ್ ಪ್ರೈವೇಟ್ ಲಿಮಿಟೆಡ್ ಅದ ಕ್ಯಾಬೇಜ್ ಗ್ರ್ಯಾಂಡ್ ಅನ್ನೋ ವೆರೈಟಿ ಬೆಳೆದಿದ್ರು. ಸೊ ಬನ್ನಿ ಇವತ್ತು ಅವ್ರ ಅಭಿಪ್ರಾಯ ಏನಿದೆ ನಮ್ಮ ಗ್ರ್ಯಾಂಡ್ ತಳಿಗೆ. ಮತ್ತೆ ಇಲ್ಲಿ ಅವರು ಟೋಟಲ್ 44,000 ಸಸಿಯನ್ನು ನಾಟಿ ಮಾಡಿದ್ದಾರೆ. ಅದರಲ್ಲಿ 4,000 ನಮ್ ಗ್ರ್ಯಾಂಡ್ ಮಾಡಿದ್ದಾರೆ, ಮತ್ತೆ 40,000 ಬೇರೆ ತಳಿಗಳನ್ನ ಮಾಡಿದ್ದಾರೆ. ಸೊ ಈ ನಮ್ಮ ತಳಿಗೆ ಮತ್ತೆ ಬೇರೆ ವೆರೈಟಿ ತಳಿಗಳಿಗೆ ಯಾವ ತರ ವ್ಯತ್ಯಾಸ ಕಾಣಿಸ್ತಿದೆ ಅವರ ಅಭಿಪ್ರಾಯ ಕೇಳೋಣ. ನಮಸ್ತೆ. ನಮಸ್ತೆ, ನಿಮ್ ಫೋನ್ ನಂಬರ್ ಹೇಳಿ. ನಮ್ದು 8971639607. ಇವಾಗ ಇದೇನು ತಂದಿದ್ರಲ್ಲ, ಇದು ಯಾರ ಹತ್ರ ತಂದಿದ್ರಿ ಸಸಿನ? ಸರ್, ಇದು ಸುಮಾ ರಮೇಶ್ ಅವರು ಒಂದು ಅಡ್ವೈಸರ್ಗೆ ಹಾಕಿದ್ರು. ಚೆನ್ನಾಗ್ ಬರ್ತದ ಹಿಂಗೆ ಇದ್ ಮಾಡಿ ಅಂತ, ಸಸಿ ಇದ್ ಮಾಡಿ ಅಂತ ಮಾಡಿದ್ರು. ಅದು ಚೆನ್ನಾಗ್ ಬಂದೈತೆ. ಬೇರೆ ಇದ್ರಕ್ಕಿಂತ ಹೋಲ್ಸ್ಕೊಳಕ್ಕಿಂತ ಬೇರೆ ಕೋಸ್ಗಳು ಇವಕ್ಕಿಂತ ಇದು ಚೆನ್ನಾಗಿ ಒಳ್ಳೆ ಇಳುವರಿ, ಚೆನ್ನಾಗಿ ಒಂಚೂರು ಕೊಳೆಯೋದು ಏನು ಇಲ್ಲ, ಯಾವುದು ಏನು ಇದಿಲ್ಲ, ಒಳ್ಳೆ ಚೆನ್ನಾಗಿ ಇಳುವರಿ ಇದ್ ಮಾಡೈತೆ. ಇವಾಗ ಇದು ನಾಟಿ ಮಾಡಿ ಎಷ್ಟು ದಿವಸ ಆಯ್ತು ಸರ್? ಇದು 2.5 ತಿಂಗಳಾಗೈತೆ. 2.5 ಅಂದ್ರೆ 75 ದಿವಸ ಆಗಿದೆ. ಇವಾಗ ನಾವು ತೋಟದಲ್ಲಿ ನೋಡ್ತಾ ಇದೀವಿ, ಎಲ್ಲಾ ಗಡ್ಡೆನೂ ಸಮಾನವಾಗಿ ಬಂದಿದೆ. ಹೌದು. ಇವಾಗ ಇತರ ವೆರೈಟಿಗಳಿಗೆ ಮತ್ತೆ ಅದಕ್ಕೆ ಗಡ್ಡೆದಲ್ಲಿ ನಿಮ್ಗೆ ಯಾವ ತರ ವ್ಯತ್ಯಾಸ ಕಾಣಿಸ್ತಾ ಇದೆ? ಎಲ್ಲಾ ಕೋಸ್ಗಿಂತ ಇದು ಚೆನ್ನಾಗಿ ಇಂಪ್ರೂವ್ಮೇಷನ್ ಐತೆ. ಇದು ಚೆನ್ನಾಗಿ ಗಡ್ಡೆ ಫಾರ್ಮೇಶನ್ ಚೆನ್ನಾಗೈತೆ. ಇದು ಎಲ್ಲಾ ಕೋಸ್ಗಳಿಗೆ ಹೋಲ್ಸ್ಕೊಂಡ್ರೆ ಈ ಕೋಸು ಚೆನ್ನಾಗಿ ಇಂಪ್ರೂವ್ಮೇಷನ್ ಇದೈತೆ. ಅಂದ್ರೆ ಚೆನ್ನಾಗಿದೆ. ಮತ್ತೆ ಬೇರೆ ಎಲ್ಲಾ ರೈತರಿಗೂ ಮಾಡಕ್ ಹೇಳ್ತೀರಾ? ಹೌದೌದು, ಹೇಳ್ತೀರಾ. ಮತ್ತೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಯಾವ ವೆರೈಟಿ ಮಾಡ್ತೀರಾ? ಇದೇ ಮಾಡ್ತೀವಿ. ಯಾವ್ದಿದು ವೆರೈಟಿ ಹೆಸರು? ಗ್ರ್ಯಾಂಡ್ ಹೈವೇಜ್ ಗ್ರ್ಯಾಂಡ್. ಗ್ರ್ಯಾಂಡ್